ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ನಿನ್ನೆ ಮಧ್ಯಾಹ್ನ 1.37 ಕೋಟಿ ಹಣದೊಂದಿಗೆ ನಾಪತ್ತೆಯಾಗಿದ್ದ ಹಣ ತುಂಬಿದ ವಾಹನ ಇಂದು ಪತ್ತೆಯಾಗಿದೆ. ನಿನ್ನೆ ಎಟಿಎಂಗೆ ಹಣ ತುಂಬಿಸಲು ಕೋಟ್ಯಾಂತರ ರೂಪಾಯಿಯನ್ನ ತುಂಬಿಕೊಂಡು ವಾಹನದಲ್ಲಿ ಹೋಗಲಾಗಿತ್ತು. ಆ ವೇಳೆ ವಾಹನದಲ್ಲಿದ್ದ ಗನ್ ಮ್ಯಾನ್ ಅನ್ನ ವಂಚಿಸಿ ವಾಹನ ಚಾಲಕ ವ್ಯಾನ್ ಸಮೇತ ಪರಾರಿಯಾಗಿದ್ದ. ಇಂದು ಬೆಂಗಳೂರಿನ ವಸಂತನಗರದಲ್ಲಿ ವಾಹನ ಪತ್ತೆಯಾಗಿದ್ದು 45 ಲಕ್ಷ ಹಣವನ್ನ ಮತ್ತು ಗನ್ ಅನ್ನ ಕಾರ್ನಲ್ಲಿಯೇ ಬಿಟ್ಟು ಆರೋಪಿ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈ ವ್ಯಾನ್ ಅನ್ನ ಆತ ತೆಗೆದುಕೊಂಡು ಹೋಗೋದಕ್ಕೂ ಇವತ್ತು ಅದೆಲ್ಲವೂ ಕೂಡ ಆ ಕಾರ್ನಲ್ಲೇ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ಸುತ್ತೆ. ಏನು ಉದ್ದೇಶ ಇತ್ತು ತೆಗೆದುಕೊಂಡು ಹೋಗೋಕೆ? ಖಂಡಿತವಾಗಿ ದಿವ್ಯ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಅದೇ ವೆಹಿಕಲ್ ನಲ್ಲಿ ಮುಂದುವರಿಸಿ ಏನಾದ್ರು ಟ್ರಾವೆಲ್ ಅನ್ನು ಮಾಡಿದ್ರೆ ಆತನನ್ನ ಸುಲಭವಾಗಿ ಹಿಡಿಯಬಹುದಿತ್ತು. ಹಿಡಿಬಹುದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಇಡೀ ಬೆಂಗಳೂರಿನ ಸುತ್ತಮುತ್ತ ಆವರಿಸಿದ್ರು. ಯಾಕಂದ್ರೆ ಯಾವುದೇ ಟೋಲ್ ನಿಂದ ಹೊರಗಡೆ ಬಂದ್ರು ಸಹ ಅವನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗಬೇಕು ಮತ್ತು ಆ ವೆಹಿಕಲ್ ನಂಬರ್ ಏನಿತ್ತು ಅದು ಗೊತ್ತಾಗಬೇಕು ಅಂತ ಹೇಳಿ ಆತನನ್ನ ವಾಚ್ ಮಾಡ್ತಾ ಇದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಆತ ಏನ್ ಮಾಡಿದಾನೆ, ಇನ್ನು ವಸಂತ ನಗರದ ಮೌಂಟ್ ಕಾರ್ಮಲ್ ಕಾಲೇಜ್ ಬಳಿಯಲ್ಲಿ ಈ ವೆಹಿಕಲ್ ನನ್ನ ಬಿಟ್ಟೋಗಿರೋಂಥದ್ದು. ಬಿಟ್ಟೋದ ಸಂದರ್ಭದಲ್ಲಿ 92 ಲಕ್ಷ ಅಂದ್ರೆ 92 ಲಕ್ಷ ಸಂಪೂರ್ಣವಾಗಿ 2,000 ರೂಪಾಯಿ ನೋಟ್ಗಳಿತ್ತು. ಇನ್ನ ಬಾಕಿಯ 45 ಲಕ್ಷ ಏನಿತ್ತು ಅದು 100 ಮತ್ತು 500 ರೂಪಾಯಿ ನೋಟ್ಗಳ ಹಣ ಅಂತ ಹೇಳಿ ಮಾಹಿತಿ ಬರ್ತಾ ಇರೋಂಥದ್ದು. ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆತನಿಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನ ಸಾಗಾಟ ಮಾಡ್ಲಿಕ್ಕೆ ಸ್ವಲ್ಪ ದೊಡ್ಡ ಪ್ರಮಾಣದ ಹಣ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನ ಸಾಗಾಟ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ 2,000 ನೋಟ್ಗಳೇನಿತ್ತು ಆ ನೋಟ್ಗಳನ್ನ ಮಾತ್ರ ಆತ ಹೊತ್ತೊಯ್ದಿರೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು ದಿವ್ಯಾ. ಜೊತೆಗೆ ಆತ ಬೇರೊಂದು ವೆಹಿಕಲ್ ನಲ್ಲಿ ಪಾಸ್ ಆಗಿದ್ದಾನೆ. ಆದ್ರೆ ಕೇವಲ ಈತನ ಒಬ್ಬನೇ ಇದ್ದಿದ್ರೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿ ಇನ್ನೊಂದು ವೆಹಿಕಲ್ ನ ಅಲ್ಲಿಗೆ ತರಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈತನ ಜೊತೆಯಲ್ಲಿ ಸಾಕಷ್ಟು ಜನ ಆರೋಪಿಗಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಆದ್ರೆ ಪ್ರಮುಖವಾಗಿ ಆ ಗನ್ಮ್ಯಾನ್ ಏನಿತ್ತ ಗನ್ಮ್ಯಾನ್ ಅನ್ನ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಏನೋ ಇಳಿಸಿದ್ದ. ಆ ಸಂದರ್ಭದಲ್ಲಿ ಆ ಗನ್ನು ಸಹ ಅದೇ ವೆಹಿಕಲ್ ನಲ್ಲಿ ಒಳಗಡೆ ಇತ್ತು. ಆ ವೆಹಿಕಲ್ ನ ಒಳಗಡೆನೆ 45 ಲಕ್ಷ ಮತ್ತು ಆ ಗನ್ ಎರಡನ್ನೂ ಸಹ ಬಿಟ್ಟು ಬೇರೊಂದು ಕಾರ್ನಲ್ಲಿ ಈಗ ಪರಾರಿಯಾಗಿರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ ಪುಣ್ಯಾತ್ಮರನ್ನ ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ.